ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್. ಎಷ್ಟು ನಾವು ಬೆಳೆದ್ವಿ ಅನ್ನೋದು ಅಷ್ಟೇ ಮುಖ್ಯ ಕಂಟಿನ್ಯೂ 5 ವರ್ಷ ಕಿರಣ್ಣ ಮಾಡಾಕ ಒಂದು ಕಾರಣನೂ ಬೇಕಲ್ಲ ಸರ್. ನಮಗೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಇಳುವರಿ. ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ. ಆರೋಗ್ಯವಾಗಿದ್ದರೆ ತಂತಾನೆ ಅದು ಇದಾಗಿದೆ. ಒಂದು ರೀತಿ ಭೂಮಿಗೆ ಅಮೃತ ಇದ್ದಂಗೆ. ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ಬಸವರಾಜ್, ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನಲ್ಲೂರ್ ಹತ್ರ ನಮ್ಮ ಒಬ್ಬ ಕೆರಾನ್ ಅನ್ನ 5 ವರ್ಷದಿಂದ ಬಳಸ್ತಾ ಇರ್ತಕ್ಕಂತ ಒಬ್ಬ ರೈತರ ಪ್ಲಾಟ್ ಅಲ್ಲಿ ಇದೀವಿ. ಅವ್ರ ಪರಿಚಯನ ಇವತ್ತು ನಾನು ನಿಮ್ಗೆ ಮಾಡ್ಕೊಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸಂದೀಪ್ ಅಂತ ಹೇಳ್ಬಿಟ್ಟು. ಇದು ಯಾವ ಊರು ಸರ್? ಇದು ಮಧುರಾಕ್ನಹಳ್ಳಿ ಅಂತ ಹೇಳ್ಬಿಟ್ಟು. ಸರ್, ಇದು ಟೋಟಲ್ ಎಷ್ಟು ಎಕರೆ ಬರ್ತಿದೆ? 5 ಎಕರೆ. 5 ಎಕರೆ ಬರ್ತದೆ. ಮತ್ತೆ ಇನ್ನೊಂದು ಪ್ಲಾಟ್ ಟೋಟಲ್ 15 ಎಕರೆ ಇದೆ. ಇದು ಅಲ್ಲೊಂದು 5 ಎಕರೆ ಮತ್ತೆ ಇನ್ನೊಂದು ಎಕರೆ ಇದೆ. ನೀವು ಎಲ್ಲಾ ಪ್ಲಾಟ್ಗೂ ಕೆರಾನ್ ಕೆರಾನ್ ಬಳಸ್ತಾರೆ. 5 ವರ್ಷದಿಂದ ಬಳಸ್ತಾ ಇದೀವಿ. ಚೆನ್ನಾಗಿದೆ. ಗಿಡದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತೀರಿ, ಎಲ್ಲಾ ರೈತರು ಕೂಡ ಬಂದು ನೋಡ್ತಾ ಇದಾರೆ. ನಾವಿಲ್ಲೇನು ಹೇಳೋದ್ ಬೇಕಾಗಿಲ್ಲ, ಯಾಕಂದ್ರೆ ಗಿಡಗಳೇ ಮಾತಾಡ್ತಿದ್ದಾವೆ. ಕಂಪ್ನಿ ಪ್ರಾಡಕ್ಟ್ ಅನ್ನ ಬಳಸಿದ್ದಕ್ಕೆ ಉತ್ತಮವಾಗಿರ್ತಕ್ಕಂಥ ಗಿಡಗಳು ಚೆನ್ನಾಗಿದ್ದಾವೆ. ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಪಟ್ಟು ಕೂಡ ಬಂದಿದೆ. ಈಗ ನೀವು 5 ವರ್ಷದ ಮುಂಚೆನೆ ಕೆರಾನ್ ಬಳಸ್ತಾ ಇದೀರಿ. ಆ ಟೈಮಲ್ಲಿ ನಿಮಗೆ ಕೆರಾನ್ ಬಳಸ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ಹಿಂಗೆ ಫೇಸ್ಬುಕ್ ಅಲ್ಲಿ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ. ಭೂಮಿ ಫಲವತ್ತತೆ ಇರ್ತಕ್ಕಂಥದ್ದನ್ನ ನೋಡಿದ್ವಿ. ಅದು ಚೆನ್ನಾಗಿ ಅನಿಸ್ತು ಅಂತ ಪ್ರಯತ್ನ ಮಾಡೋಣ. ಯಾವಾಗಲೂ ಕೃಷಿಯಲ್ಲಿ ತುಂಬಾ ಆಸಕ್ತಿ ನನಗೆ. ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದು 1 ವರ್ಷಕ್ಕೆ ನಮ್ಗೆ ಒಳ್ಳೆ ಹಿಂಗಾರದ ಸೈಜ್ ಆಗಿರ್ಬೋದು, ಮಾಟವಾಳ ಸೈಜ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂತು. ಗಿಡ ತುಂಬಾ ಆರೋಗ್ಯವಾಗಿ ಇರ್ತಕ್ಕಂಥ ನೋಡಿದ್ವಿ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ನನಗೆ ಉತ್ತಮವಾಗಿರ್ತಕ್ಕಂಥ ಗಿಡನೂ ಆರೋಗ್ಯವಾಗಿತ್ತು, ಮತ್ತೆ ವಸ್ತು ಕೂಡ ಎಲ್ಲರಿಗಿಂತ ಉತ್ತಮವಾಗಿ ಬರ್ತಕ್ಕಂಥ ಇದಾಯ್ತು. ನೀವು ಅಕ್ಕಪಕ್ಕ ತೋಟ ನೋಡಿದ್ರೆ ಕಾಣ್ಬೋದು. ನನ್ನ ತೋಟಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತಿಲ್ಲ. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ 4 ವರ್ಷ ಕೂಡ ಇದೇ ರೀತಿ ಫಸ್ಟ್ ಇತ್ತು. ಆದ್ರೆ ನೀವು ಈ ವರ್ಷ ತುಂಬಾ ರೈತರು ಫಸ್ಟ್ ಕಡಿಮೆ ಇದೆ, ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಸರ್ ನೀವು, ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು ಇದನ್ನ ಈ ವರ್ಷ ಎಷ್ಟು ನಿರೀಕ್ಷೆ ಇದೆ ಸರ್ ಇದೊಂದು ಟೋಟಲ್ ಅಡಿಕೆ? ನಾವು ಟೋಟಲ್ ಅಡಿಕೆಯಲ್ಲಿ ಒಂದು 60 ಕ್ವಿಂಟಲ್, ಒಂದು 60 ಕ್ವಿಂಟಲ್ ನಿರೀಕ್ಷೆ. ಇದು ಸಣ್ಣ ಗಿಡ ಎಲ್ಲ ಬಂದಿದೀವಿ. ಎಲ್ಲ ಸಣ್ಣ ಗಿಡ ಏನಿದೆ, ಈ ಸಣ್ಣ ಗಿಡ ಎಲ್ಲ ಕಿರಾನಲ್ಲೇ ಬಳಸಿರೋದು. ಅವು ಕೂಡ ಒಂದೊಂದೇ ಸ್ಟಾರ್ಟ್ ಆಗ್ತಿದಾವೆ. ಅದೊಂದು ಅಂದಾಜ್ ಸಿಗ್ತಾ ಇಲ್ಲ ನಂಗೆ, ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಈಗ ನಾವೇಂತ ಅಂದ್ರೆ ಮಿಡಲ್ ನಲ್ಲೂ ನೀವು ಪ್ಲಾಂಟ್ ಕೊಟ್ಬಿಟ್ಟಿರಿ. ಈಗ ಮಿಡಲ್ ಸಹ ಒಳಗೆ ಮೊದ್ಲಿಂದ 30 ವರ್ಷದ್ದು. 30 ವರ್ಷದ್ದು. ಈಗ ನಾನೇನಂತೀನಿ, ಒಂದು 5 years ನಿಂದ ನೀವು ಏನು ಒಂದು ಇದು ಡೆವಲಪ್ ಆಗೈತಲ್ಲ ಇದು. ಸರ್, ಈಗ ನಿಮ್ಗೆ ಏನ್ ಆ ಗ್ರೋತ್ ಹೆಂಗ್ ಗೊತ್ತಾಯ್ತು ಅಂತ ಅಂದ್ರೆ, ಮೊದಲ ವರ್ಷ ನೀವು ಈಗ ಕೆರನ್ ಅನ್ನ ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡ್ರಿ, ಯಾರು ನೀವು ಹೆಂಗ್ ಅಪ್ರೋಚ್ ಮಾಡಿದ್ರು ಅಂತ? ಸರ್, ಫಸ್ಟ್ ವರ್ಷದಲ್ಲಿ ಮಾಡ್ಬೇಕಾರೆ ನಮ್ಮ ರಿಲೇಷನ್ಸ್ಗಳೇ, ನಮ್ಮ ಫ್ರೆಂಡ್ಸ್ಗಳೇ ಯಾಕೆ ಮಾಡ್ತೀಯಪ್ಪ ಇದನ್ನ, ಏನೇನೋ ಮಾಡ್ತಾ ಇವನು ಅಂತಂದು ಇದ್ ಮಾಡಿದ್ರು ಸರ್. ಇವತ್ತು 1 ತಿಂಗಳಿಂದ ನನಗೆ ಈಗ ಅದೇ ಹೋಗೋರೆಲ್ಲ ನಿಲ್ಸಿ ಫೋನ್ ಮಾಡಿ ಏನ್ ಬಳಸ್ತೀರಿ, ಎಷ್ಟೊಂದ್ ಜನ ನನ್ನ ಕೇಳ್ತಾ ಇದಾರೆ ಸರ್. ಅಂದ್ರೆ ನಾವೇನಂತೀವಿ, ಪ್ರಾರಂಭದಲ್ಲಿ ನೀವು ಬಳಸಿದ್ರಲ್ಲ, ಈಗ ನಿಮ್ಗೆ ಬಸವರಾಜರಲ್ಲಿ ಏನ್ ಮಾಹಿತಿ ಕೊಟ್ರು ಅಂದ್ರ ಫಸ್ಟ್ ಇಯರ್ ನೀವು ಮಾಡಿದಾಗ ನಿಮ್ಗೆ ಅದ್ರದ್ದು ಪ್ರಾಫಿಟ್ ಅನ್ನ ಹೆಂಗ್ ಕಂಡುಕೊಂಡ್ರಿ ಸರ್? ಈಗ ತುಂಬಾ ಚೆನ್ನಾಗಿ, ಈಗ ಮೊದಲು ಹೆಣ್ಣು ಮುಡಿ ರೋಗ ಅಂತ ಬರ್ತಾ ಇತ್ತು. 100 ಗಿಡ, 50 ಗಿಡ ಆತರ ಹೋಗೋ ವರ್ಷ ಬಳಸಿದ್ಮೇಲೆ ಒಂದು 80-90% ಸ್ಟಾಪ್ ಆಯ್ತು ಸರ್. ರೋಗ ಸ್ಟಾಪ್ ಆಯ್ತು. ಮತ್ತೆ ಗಿಡಗಳು ನೋಡಿ ಸರ್, ನೀವೇ ಗ್ರೀನಿಶ್ ಆಗಿ ಎಲ್ಲಾ ತುಂಬಾ ಚೆನ್ನಾಗಿ ಇದಾವೆ. ಅಡಿಕೆ ಚೆನ್ನಾಗಿ ಕಾಣ್ತಾ ಇದೆ. ಈಗ 5 ವರ್ಷ ಇಲ್ಲ ನಿಮ್ ಟ್ರಾವೆಲ್. ನಾವೇನಂತೀವಿ, ಪ್ರಾರಂಭದ ವರ್ಷದಿಂದ ನೀವು ನೋಡಿದ್ರೆ ಫಾರ್ಮರ್ ಹೆಂಗ್ ಮಾಡ್ತಾರ ಅಂದ್ರೆ, ಒಂದ್ ಯಾವ್ದಾದ್ರು ಕಂಪನಿ ಬಳಸ್ತಾರ ಅವ್ರು. ಬಳಸಿ ಆದ್ಮೇಲೆ ನೆಕ್ಸ್ಟ್ ಇಯರ್ ಆ ಕಂಪನಿಯಲ್ಲಿ ಇರೋದಿಲ್ಲ, ಅವ್ರು ಮತ್ತೆ ಬೇರೆ ಯಾವ್ದು ಹುಡುಕ್ತಾ ಇರ್ತಾರಲ್ಲ ಸರ್. ಇದು ಕಂಟಿನ್ಯೂ 5 ವರ್ಷ ಕಿರಣ್ಣ ಮಾಡಾಕ ಒಂದು ಕಾರಣನೂ ಬೇಕಲ್ಲ ಸರ್. ನಮಗೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಇಳುವರಿ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ. ಆರೋಗ್ಯವಾಗಿದ್ದರೆ ತಂತಾನೆ ಅದು ಇದಾಗಿದೆ ಸರ್. ಈ ಗಿಡ ಎಲ್ಲ ನೋಡಿ ಸರ್, ಇವೆಲ್ಲ ಇದಾವಲ್ಲ, ಈ ಗಿಡಗಳು ಕೆರಾನ್ ಬಿಟ್ರೆ ಮತ್ತೆ ಬೇರೆ ಕಂಡಿಲ್ಲ ಅದು. ಇಷ್ಟು ಇದ್ರಲ್ಲೂ ನೆರಳಲ್ಲೂ ಕೂಡ ನೀವೇ ನೋಡ್ತಿದ್ದೀರಿ. ಈಗ ನನ್ನ ತೋಟದ್ದು ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ರೈತರು ಅದು ಈಗ ನೋಡ್ರಿ, ನೀವು ಮೊದಲು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮತ್ತ ಆಮೇಲೆ ಉಳಿದೋದ ಅಭಿಪ್ರಾಯ ಮೊದಲು ರೈತರ ಅಭಿಪ್ರಾಯ. ಆಮೇಲೆ ನಿಮ್ದು ಈಗೇನು ಇದು ಕೃಷಿ ಅಂತೂ ಇದು 5 ಎಕರೆ ಇಲ್ಲಿದೆ, ಮತ್ತೆ ಇನ್ನೊಂದ್ ಕಡೆ 5 ಎಕರೆ ಇದೆ ಸರ್. ಇನ್ನೊಂದ್ ಕಡೆ 5 ಎಕರೆ ಇದೆ. ಟೋಟಲ್ 10 ಎಕರೆ ಇದೆ. 10 ಎಕರೆದ್ದು ಇನ್ನೊಂದು ಪ್ಲಾಟ್ ಇದೆ, ಇನ್ನೂ ಒಂದು ಪ್ಲಾಟ್ ಇದೆ. ಅದೆಷ್ಟಿದೆ? 5 ಎಕರೆ. ಒಟ್ಟು ಟೋಟಲ್ 15 ಎಕರೆ ಪ್ಲಾಟಿಗೂ 15 ಎಕರೆ ಪ್ಲಾಟಿಗೂ ಬಳಸ್ತಾ ಇದ್ದೀವಿ. ಕೆರನ್ ಬಳಸ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸಿಗೆ, ಒಂದ್ ಏನಾರು ನೀವು ಒಂದು ಸಂದೇಶ ಕೊಡ್ಬೇಕಲ್ಲ ಸರ್? ಏನೇನೋ ಮಾಡಕ್ ಎಲ್ಲಾರ ಮಾತು ಕೇಳಿ ಏನೇನೋ ಮಾಡಕ್ ಹೋಗಿ ಇಂತ ಒಳ್ಳೆ ಬಂಗಾರದ ರೇಟ್ ಸರ್ ಎಲ್ಲಿ ತರಕಾಗತ್ತೆ ಸರ್? 61,000 ರೂಪಾಯಿ ಇದೆ ಕೆರನ್ ಅಂತ. ಇದ್ರ ಜೊತೆ ಬಂದಿರತಕ್ಕಂತ ಎಲ್ಲಾ ಕಂಪನಿಗಳು ಕೂಡ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿದ್ದಂಗೆ 1000 ಎಕರೆ ಪ್ಲಾಟ್ ವಿಸಿಟ್ ಮಾಡಿದ್ರಿ. ಎಲ್ಲ ಮುಚ್ಚೋದು ಅಥವಾ ಪ್ರಾಮುಖ್ಯತೆ ಕಳ್ಕೊಂಡು ಸರ್. ಇದೊಂದು ಇವತ್ತು ರೈತರ ಮನಸ್ಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕೆರಾನ್ ಅಂತ ಬಿಟ್ರೆ ಏನ್ ನೋಡೋಣ, ಇದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾರೆ ಸರ್. ಈಗ 5 ವರ್ಷದಲ್ಲಿ ಏನಾದ್ರು 70-80 ಭಾಗ ಈ ತೋಟದ ಫೋಟೋಗಳೇ ಸರ್.
ನಾನು ಪ್ರಚಾರ ಪ್ರಿಯನಲ್ಲ. ಅಲ್ಲ ಇರ್ಲಿ, ನೀವು ಒಪ್ಪಿಗೆ ಕೊಟ್ಟಿರ್ಲಿಲ್ಲ, ಅದನ್ನು ನಾವು ಕೇಳ್ತೀವಿ ಈಗ. ನೋಡ್ರಿ, ನಾವೀಗ 5 years ನಿಂದ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದೀವಿ. 5 years ನಿಂದ ನಾವು ನಿಮ್ಗೆ ಕೇಳ್ತಾನೆ ಇದೀವಿ ಪ್ರತಿ ವರ್ಷ. ನಿಮ್ಮ ಕೊನೆಗಳು ಚೆನ್ನಾಗಿದಾವು, ನಾವು ಒಂದು ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡ್ತೀವಿ ಅಂತ ನಾವು ಬಹಳ ಸಲನೂ ಇದನ್ನ ನಿಮ್ಗೆ ಹೇಳಿವಿ. ಆದ್ರೆ ಈ ವರ್ಷ ನೀವು 5 ವರ್ಷದ ನಂತರ ಪರ್ಮಿಷನ್ ಕೊಡಾಕ್ತೀರಿ. ಅದು ನಮ್ಗೆ ಕೆರೆನ್ ಕಂಪನಿಗೂ ಬಹಳ ಒಳ್ಳೇದು, ಪ್ಲಸ್ ರೈತರಿಗೂ ಬಹಳ ಒಳ್ಳೇದು. ಒಳ್ಳೇದಾಗ್ಲಿ ಸರ್, ಯಾಕಂದ್ರೆ ರೇಟ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ರಾಡಕ್ಟ್ ಸರ್, ಯಾರ ಕೈಯಲ್ಲಾರ ಹಾಕ್ಸಿ. ಅದು ಪ್ರಾಡಕ್ಟ್ ಒಟ್ಟು ಭೂಮಿಗೆ ಹಾಕ್ಸಿ. ಒಂದ್ ರೀತಿ ಭೂಮಿಗೆ ಅಮೃತ ಇದ್ದಂಗೆ. ಕಾಯಿಯ ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸುಲಿಯರೆಲ್ಲ ಹೇಳ್ತಾರೆ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಹಳ್ಳು ದಪ್ಪ ಆಗ್ತವೆ. ಆಮೇಲೆ ತೂಕನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಫ್ಲಾಟ್ ಇಂದು 18 kg ತನಕ ತೂಕ ಬರುತ್ತೆ. 1 ಕ್ವಿಂಟಲ್ಗೆ 18 ರಿಂದ 20 kg ಒಣಡಿಕೆ ಒಣಡಿಕೆ ಬರ್ತದೆ. ಒಣಡಿಕೆ ಬರ್ತವೆ. ಇದು ಯಾವ್ದು ಗೋಟೆ ಯಾವ್ದಾರ ಅಂತ ನೆನಪಿದೆ ಸರ್? ಮಾಮೂಲಿ ಮಾಮೂಲಿ. 3 ಫ್ಲಾಟ್ ಅಲ್ಲೂ ನಾನು ಇದೇ ತರ ಬೇರೆ ಬೇರೆ ಗೋಟ್ ಅದು ಓಕೆ, ಬಳಸ್ತಾ ಇದೀನಿ. ಚೆನ್ನಾಗ್ ಬರ್ತದೆ, ಚೆನ್ನಾಗಿ. ಚೆನ್ನಾಗ್ ಬರ್ತದೆ. ವರ್ಷದಿಂದ ವರ್ಷಕ್ಕೆ ಚೆನ್ನಾಗ್ ಬರ್ತದೆ. ಗಿಡನು ಕೂಡ ನೋಡ್ತಾ ಇದೀರಿ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ರೈತರುಗಳು ಈಗ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದ ತಕ್ಷಣ ಫಸ್ಟ್ ಗೋಟ್ ಕೇಳ್ತಾರೆ. ಅದು ಗೋಟಿಂದ ಬಂದಿದೆ ಅನ್ನೋ ರೇಂಜ್ ಇಲ್ಲಿ ಕೇಳಿದ್ವಿ ನಾವು. ಅದು plus ಬಟ್ ಒಂದು ಈ ಪ್ರಾಡಕ್ಟ್ ಅನ್ನ ಬಳಸಿ ಯಾರ ಕೈಲಾರ ಹಾಕ್ಸರಿ ನೀವು, ಅದೇ ಅದು ಮುಖ್ಯ ಅಲ್ಲ. ಅದು ಇದನ್ನ ಬಳಸೋದ್ರಿಂದ ಗಿಡ ಸಂಪೂರ್ಣವಾಗಿ ಆರೋಗ್ಯವಾಗುತ್ತೆ. ಚೆನ್ನಾಗಿ ಯಾವ್ದೇ ರೋಗ ಇರೋದಿಲ್ಲ. ಅದು ರೋಗ ಇಲ್ಲ ಅಂತಂದ್ರೆ ತನ್ನ ಆರೋಗ್ಯವಾಗಿತ್ತು ಅಂತಂದ್ರೆ ಹೆಚ್ಚಿನ ಪಸ್ತು ನೋಡ್ತಾ ಇದ್ದೀವಿ ನೀವೆಲ್ಲ. ನಾವೇನು ಹೇಳೋದ್ ಬೇಕಾಗಿಲ್ಲ. ನಮ್ ಪ್ರಾಡಕ್ಟ್ ನೀವು ವರ್ಷದಲ್ಲಿ ಎಷ್ಟು ಸರಿ ಬಳಸ್ತಾ ಇದ್ರಿ? ಸರ್ ನಾವು 3 ಸಲ ಬಳಸ್ರಿ ಅಂತ ಹೇಳಿದ್ರಿ ಸರ್. ನಾನು 2 ಸಲ ಕಾರಣಾಂತರಗಳಿಂದ 2 ಸಲ ಬಳಸಿರೋದು. ನೀವೀಗ 5 ವರ್ಷದ ಮುಂಚೆಯಿಂದಾನು ಬಳಸ್ತಾ ಇದ್ರಲ್ಲ ಸರ್? 5 ವರ್ಷದ ಮುಂಚೆ ಕೆಲವೊಂದು ರೋಗ, ಚಿಕ್ಕ ಪುಟ್ಟ ರೋಗಗಳಿದ್ವು. 5 ವರ್ಷ ದೊಡ್ಡ ರೋಗಗಳು ಸ್ಟಾರ್ಟ್ ಆಗಿತ್ತು. ಆ ರೋಗವನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಹಾಕಿದ್ದು. ಯಾವ ಕಿರಣ್ ಸಾವಯವ ಬಳಸಕ್ ಶುರು ಮಾಡಿದ್ವು ಆ ಸಂದರ್ಭದಲ್ಲಿ ಫಸಲು ಕೂಡ ಜಾಸ್ತಿ ಆಗ್ತಾ ಬಂತು, ರೋಗನೂ ಕೂಡ ನಿಲ್ತಾ ಹೋಯ್ತು. ಹಂಗಾಗಿ ನಾವ್ ಇದನ್ನ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಈಗ ನಿಮ್ಮ ತೋಟದಲ್ಲಿ ಯಾವ್ದು ರೋಗ, ಈಗ ಯಾವ್ದು ಮರ ನೀವೇ ಎಲ್ಲ ನೋಡ್ತಾ ಇದೀರಿ. ಅದೇ ಸರ್, ಅದನ್ನ ನಾವು ನೋಡಿದಂಗೆ ಯಾವ್ದು ಮರ ಹೋಗಿಲ್ಲ ಈ ಹೊಸದಾಗಿ. ಅದಕ್ಕೆ ರೈತರು, ಯಾಕಂದ್ರೆ ಈಗ ಸುಳಿ ರೋಗ ನಿಮ್ಮ ಚನ್ನಗಿರಿ ಭಾಗದಲ್ಲಿ ಬಹಳ ಇದೆ. ಮೇನ್ ಕೆರನ್ ಬಳಸಲಿಕ್ಕೆ ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸುಳಿ ರೋಗ ಜಾಸ್ತಿ ಇತ್ತು. ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಕೆರನ್ ಬಳಸಿತ್ತು. ನಾನೇನ್ ಹಲವಾರು ರೈತರು ಇಲ್ಲಿ ಇವತ್ತ ಬಂದಾರ. ನೀವು ನಮ್ಮಲ್ಲಿ ಕಂಪನಿ ವತಿಯಿಂದ ಹೇಳ್ದಂಗೆ ನೀವು 3 ಬಾರಿ ಡ್ರೆಂಚಿಂಗು, 3 ಬಾರಿ ಸ್ಪ್ರೇ, ಹಿಂಗೆಲ್ಲ ನಾವು ಮಾತಾಡ್ತಾ ಇದ್ವಿ. ನೀವು ಇದರಲ್ಲಿ ಎಷ್ಟು ಮಾಡಿದ್ವಿ ಸರ್? ಇದರಲ್ಲಿ ಒಂದ್ಸಲ ಸ್ಪ್ರೇ ಬಸವರಾಜ್ ಅವ್ರ ಒತ್ತಾಯದ ಮೇರೆಗೆ ಅದು ಮಾಡ್ಬೇಕು ಅಂತ ಇತ್ತು. 2 ಸಲ ಮಾತ್ರ ಚೆನ್ನಾಗಿ ಕೊಟ್ಟಿದ್ದೀನಿ. ಆಮೇಲೆ ಒಂದ್ಸಲ ಸ್ಪ್ರೇ ಮಾಡಿಸಿದಿರಿ ಸರ್. ಈಗ ನಾನೊಂದು ಬಹಳ ರೈತರಿಗೆ ಬಹಳ ಚೆನ್ನಾಗಿ ಹೇಳೋದಂತಂದ್ರೆ ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್, ಎಷ್ಟು ನಾವು ಬೆಳೆದ್ವಿ ಅನ್ನೋದು ಅಷ್ಟೇ ಮುಖ್ಯ. ಅಲ್ಲಲ್ಲ, ಅದಂತೂ ಒಪ್ಪಗಳದೆ. ನೀವು ಅಂದ್ರೆ ಟೋಟಲ್ ನೀವು ಮಾಡಿದ್ರೆ ಇಲ್ಲಿ 2 ಬಾರಿ ಡ್ರೆಂಚಿಂಗ್, ಒಂದೇ ಸ್ಪ್ರೇ ಮಾಡ್ಕೊಂಡಿರಿ. ಹೌದು ಸರ್. ಫರ್ಟಿಲೈಸರ್ ಇಲ್ಲ ನಿಮ್ದು ಸರ್? ಮಳೆಗಾಲದಲ್ಲಿ ಸ್ವಲ್ಪ ಬರ್ತಿ ಮಳೆ ಆದಾಗ ಸ್ವಲ್ಪ ಒಂದು ಹಾಕ್ತಿವಿ ಸರ್. ಯಾಕಂದ್ರೆ ಮಳೆ ತುಂಬಾ ನೀವು ಕೋಳಿ ಗೊಬ್ಬರ, ಶಗಣಿ ಗೊಬ್ಬರ ಅಥವಾ ಕಿರಾನ್, ಸಂಪೂರ್ಣ ಕಿರಾನ್ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಇದೆ. ಹೊಡೆದ ಇನ್ನೊಂದು ವರ್ಷದಲ್ಲಿ ಎಲ್ಲ 1 ಪ್ಲಸ್ ಆಗುತ್ತೆ ಸರ್. ಒಂದು 5 ಎಕರೆಯಲ್ಲಿ 80 ಕ್ವಿಂಟಲ್ ಒಣಡಿಕೆ ಈಗ ಮೊದ್ಲು ಗೇಲಿ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ ಗಳು, ಅವರೆಲ್ಲ ಏನೋ ಮಾಡ್ತಾನೆ ಇವನು ಅಂತ ಹೇಳಿ ಅವರೇ ನನ್ನ ಫಾಲೋ ಮಾಡಕತ್ತಿದ್ದಾರೆ ಈಗ ಸರ್. ಅಲ್ಲಲ್ಲ, ಅದು ಯಾವಾಗ ಪ್ರಾರಂಭದಲ್ಲಿ ಹೊಸದಕ್ಕೆ ಗೇಲಿ ಇದ್ದೇ ಇರುತ್ತೆ ಸರ್. ಇವತ್ತು ನೀವು ಅದು ಕಂಟಿನ್ಯೂ ಆಗಿ 5 ವರ್ಷ ಮಾಡಿದ್ರಿ ಅನ್ನೋದು ಒಂದು ನಮಗೆ ಹೆಮ್ಮೆ. ಅದಂತೂ ನಾವು ಎಲ್ಲ ನಮ್ದೇನು ಇವತ್ತು ಟೀಮ್ ಬಂದೈತಿ ಎಲ್ಲರ ವತಿಯಿಂದ ನಿಮ್ಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಕೆರನ್ ಅನ್ನ 5 ವರ್ಷ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಇದ್ದೀರಿ, ನಂಬಿದಿರಿ ಅನ್ನೋದೊಂದು ವಿಶೇಷ. ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸಿಗೆ, ಏನಾರು ನೀವು ಒಂದು ಸಂದೇಶ ಕೊಡ್ಬೇಕಲ್ಲ. ಬಂಗಾರದಂತ ಬೆಲೆ ಇರತಕ್ಕಂಥ ಟೈಮಲ್ಲಿ ಅಮೃತದಂತ ಕೆರನ್ ಪ್ರಾಡಕ್ಟ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ರೈತರು ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು, ಗಿಡವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸತತವಾಗಿ 5 ವರ್ಷದಿಂದ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿ ತೊಂದರೆಗಳೆಲ್ಲ. ಕಂಪ್ನಿಗೆ ಥ್ಯಾಂಕ್ಸ್ ಹೇಳಕ್ಕೆ. ನಮಸ್ಕಾರ. ನನ್ನ ಹೆಸರು ರುದ್ರಸ್ವಾಮಿ ಅಂತ ಹೇಳಿ. ಕೆರಾನ್ ಪ್ರಾಡಕ್ಟ್ ಬಳಕೆ ಮಾಡಿಲ್ಲ ಇಲ್ಲಿವರೆಗೂ. ನಾನೇನಂದ್ರೆ ಇಲ್ಲಿ ಮೊನ್ನೆ ಆನವಟ್ಟಿ ಹತ್ರ ಒಂದು ತೋಟ ನಾನು ವಿಸಿಟಿಗೆ ಹೋಗಿದ್ವಿ. ಅಲ್ಲಿ ಇವಾಗ ಚನ್ನಗಿರಿ ನಲ್ಲೂರಲ್ಲಿ ಇದ್ದೀವಿ. ಈ ಕೆರಾನ್ ಪ್ರಾಡಕ್ಟ್ ಅನ್ನ ಅಲ್ಲಿ ಮಾಡಿದಾರೆ ಅಂತ ನೋಡಕ್ ಹೋಗಿದ್ರಿ. ಬಳಕೆ ಮಾಡಿದ್ದಾರೆ, ಇವರು ಬಳಕೆ ಮಾಡಿದ್ದಾರೆ. ಆದ್ರೂ ಅವ್ರ ತೋಟ ಚೆನ್ನಾಗಿದೆ, ಅಲ್ಲಿ ತೋಟಕ್ಕಿಂತ ಬಹಳ ಚೆನ್ನಾಗಿದೆ. ಓಕೆ, ಅವರೆಲ್ಲ 4 ವರ್ಷದಿಂದ 5 ವರ್ಷದಿಂದ ಅವರು ವರ್ಷಕ್ಕೆ 4 ಸಲ ಯೂಸ್ ಮಾಡ್ತಾ ಇದ್ದಾರೆ. ಹೌದೌದು, ಇವ್ರು 2 ಸಲ ಮಾಡಿದ್ದಾರೆ. 2 ಸಲ ಮಾಡಿ ಅಲ್ಲಿಗೆ ಇಲ್ಲಿಗ ಎಷ್ಟು ಸಲ ಮಾಡಿದ್ರೆ ಅದ್ರ ತಕ್ಕಂಗೆ ರಿಸಲ್ಟ್ ಚೇಂಜಸ್ ಇದೆ. ಇವ್ರಿಗಿಂತ 50% ಇಳುವರಿ ಚೆನ್ನಾಗಿದೆ. ಚೆನ್ನಾಗಿದೆ. ಅವ್ರದ್ರ ಏನ್ ನಿರೀಕ್ಷೆ ಮಾಡಿದ್ರಿ ಸರ್ ನೀವು ಅಲ್ಲಿ ನೋಡಿದ್ರಲ್ಲ? ಅವರು 130-140 ಕ್ವಿಂಟಲ್ ಹೇಳ್ತಾರೆ ಎಕರೆಗೆ. ಹಸಿ ಅಡಿಕೆನ 120-130 ಅಂತ ಬರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ನಿಮ್ಮ ಅನುಭವದಾಗ? ನಮ್ಮ ಅನುಭವದಲ್ಲಿ. ತೋಟ ನೋಡಕ್ ಬಂದಿದ್ದೀರಲ್ಲ, ಈ ತೋಟ ಹೆಂಗ್ ಅನ್ಸುತ್ತೆ? ಈ ತೋಟ ನಮ್ಕಿನ್ನ ತೋಟಕ್ಕೆ ಚೆನ್ನಾಗಿದೆ. ನಾವೊಂದ್ ಸ್ವಲ್ಪ ಅವಾಗ ನೆಗ್ಲೆಕ್ಟ್ ಮಾಡಿದ್ವಿ, ನಾವು ಮಾಡಿದ್ವಿ. ಇವ್ರು ಚೆನ್ನಾಗಿ ನಮ್ಕಿನ್ನ ಉತ್ತಮ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ನೀವು ಕೆರನ್? 1 ವರ್ಷ ಆಯ್ತು. 1 ವರ್ಷ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ.
ತೋಟ ತುಂಬಾ ಚೆನ್ನಾಗಿದೆ. ಒಂದನ್ನ ಕಿರಣ್ ಕಂಪ್ನಿ ಪ್ರಾಡಕ್ಟ್ ಅನ್ನ ಬಳಸಿದ ತೋಟನ ನಾನು ಇವತ್ತು ವಿಸಿಟಿಗೆ ಬಂದಿದ್ದೆ. ತೋಟನಲ್ಲಿ ಯಾವುದೇ ತರದ ರೋಗ ಇಲ್ಲ. ನಾನು ಕೂಡ ವೀಕ್ಷಣೆ ಮಾಡಿದೆ. ಅಣಬೆ ರೋಗ ಆಯ್ತು, ಕ್ರಾಸ್ ಗಣ್ಣ ಆಯ್ತು, ತುಳಿ ರೋಗ ಆಯ್ತು, ಯಾವುದೇ ತರದ ರೋಗಗಳಿಲ್ಲ. ಗೊನೆ ಚೆನ್ನಾಗಿದಾವೆ, ಯಾವುದೇ ತರದ ಚಿಲ್ ಗೊನೆ ಇಲ್ಲ, ಚೆನ್ನಾಗಿದಾವೆ ಗೊನೆ. ರಿಸಲ್ಟ್ ಚೆನ್ನಾಗೈತಿ. ನಾವು ಕೂಡ ಯೂಸ್ ಮಾಡಿದ್ದೀವಿ. ರೈತರು ಯೂಸ್ ಮಾಡಿ ಚೆನ್ನಾಗೈತಿ ರಿಸಲ್ಟ್ ಅಂತಂದು ಹೇಳ್ಬೋದು. ನೀವು ಯೂಸ್ ಮಾಡ್ತಿದ್ರಿ, ನಿಮ್ ತೋಟದಲ್ಲಿ ಹೆಂಗೈತಿ? ಚೆನ್ನಾಗಿದೆ ಸರ್ ಗೊನೆ. ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಕಂಪ್ನಿ? ಈ ನವೆಂಬರ್ಗೆ 1 ವರ್ಷ ಆಯ್ತು. ಒಂದ್ ವರ್ಷ. ಚೆನ್ನಾಗಿದೆ ಈ ಸರಿ? ಚಿತ್ರದುರ್ಗ ಹತ್ರ ದೊಡ್ಡೇರಿ, ಹೊನ್ನಾಳಿ ತಾಲೂಕಿನವರು. ಇಲ್ಲಿ ನಲ್ಲೂರಿಗೆ ತೋಟ ನೋಡಕ್ಕಿಂತ ಇದು ಬಂದಿದ್ವಿ. ಇದು ಕಿರಣ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್, ಅದಕ್ಕೆ ಕರ್ಕೊಂಬಂದ್ರು. ಬಂದಿರೋದ್ರಿಂದ ತೋಟ ಎಲ್ಲ ನೋಡಿದ್ಮಾಗ ಬಹಳ ಚೆನ್ನಾಗಿದೆ. ರೋಗ ಭೋಗ ಏನೂ ಇಲ್ಲ, ಮನೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. ನಾವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿಲ್ಲ, ನೋಡಕ್ ಬಂದಿವಿ ಹೊಸದಾಗಿ. ಮುಂದೆ ನೋಡೋಣ ಅಂತ ಈಗ ಪ್ಲಾಟ್ ನೋಡ್ರಿ ಮಾಡ್ಬೇಕು ಅನ್ಸ ಮನಸ್ಸಿದೆಯಾ ಸರ್? ಮಾಡ್ಬೇಕು ಅಂತ ಮನ್ಸು.